ಇನ್ನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರೀ ಮಳೆಗೆ ಪಂಚಗಂಗಾ ನದಿಯ ಅಬ್ಬರ ಕೂಡ ಜಾಸ್ತಿ ಆಗಿದೆ. ಶ್ರೀ ಕ್ಷೇತ್ರ ನರಸಿಂಹವಾಡಿ ದೇಗುಲ ಮುಳುಗಡೆಯನ್ನ ಕಂಡಿದೆ. ನಿನ್ನೆ 2 ಅಡಿ ದೂರ ಇದ್ದಂತಹ ನೀರು ಇಂದು ಮತ್ತೆ ಜಾಸ್ತಿ ಆಗಿದೆ. ಕೊಲ್ಹಾಪುರದ ಶಿರೋಳ ತಾಲೂಕಿನ ನರಸಿಂಹವಾಡಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರೀ ಮಳೆಗೆ ಪಂಚಗಂಗಾ ನದಿಯ ಅಬ್ಬರ ಕೂಡ ಜೋರಾಗಿದೆ. ಶ್ರೀ ಕ್ಷೇತ್ರ ನರಸಿಂಹವಾಡಿ ದೇಗುಲ ಮುಳುಗಡೆಯನ್ನ ಕಂಡಿದೆ. ನಿನ್ನೆ 2 ಅಡಿ ದೂರ ಇದ್ದಂತಹ ನೀರು ಇಂದು ಮತ್ತೆ ಏರಿಕೆಯನ್ನ ಕಂಡಿದೆ. ಕೊಲ್ಹಾಪುರದ ಶಿರೋಳ ತಾಲೂಕಿನ ನರಸಿಂಹವಾಡಿ ದೇಗುಲ ಇದು. ಕೃಷ್ಣಾ ಪಂಚಗಂಗಾ ಸಂಗಮದ ಸ್ಥಳ. ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ ನೀರಿನ ಒಳಹರಿವು ಕೂಡ ಇರುವಂತದ್ದು. ಈಗ ಆಲ್ರೆಡಿ ಮಹಾರಾಷ್ಟ್ರ ಇಲ್ಲೆಲ್ಲಾ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ಈ ರೀತಿಯಾದಂತಹ ಅವಘಡಗಳು ನಡೀತಾ ಇರುವಂತದ್ದು. ಶ್ರೀ ಕ್ಷೇತ್ರ ನರಸಿಂಹವಾಡಿ ದೇಗುಲ ಸಂಪೂರ್ಣವಾಗಿ ಮುಳುಗಡೆಯನ್ನ ಕಂಡಿದೆ. ಕೊಲ್ಹಾಪುರದ ಶಿರೋಳ ತಾಲೂಕಿನ ನರಸಿಂಹವಾಡಿ ದೇಗುಲ ಇದು. ಕೃಷ್ಣಾ ಪಂಚಗಂಗಾ ಸಂಗಮದ ಸ್ಥಳ. ನಿನ್ನೆ 2 ಅಡಿ ದೂರ ಇದ್ದಂತಹ ನೀರು ಇಂದು ಮತ್ತೆ ಏರಿಕೆಯನ್ನ ಕಂಡಿದೆ. ಅಲ್ಲಿ ಸಂಪೂರ್ಣವಾಗಿ ದೇಗುಲವೇ ಮುಳುಗಡೆ ಆಗಿರುವಂಥದ್ದು. ಇನ್ನು ಅಲ್ಲಿನ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಅದರ ಜೊತೆಯಲ್ಲಿ ಶ್ರೀ ಕ್ಷೇತ್ರ ನರಸಿಂಹವಾಡಿ ದೇಗುಲ ಕೂಡ ಮುಳುಗಡೆ ಆಗಿರುವಂಥದ್ದು. ನಿನ್ನೆ ಮಳೆ ಆಗಿದ್ರಿಂದ ಈಗ ಆಲ್ರೆಡಿ 3-4 ದಿನದಿಂದ ಮಳೆ ಆಗ್ತಾ ಇದೆ. ನಿನ್ನೆ 2 ಅಡಿ ಇತ್ತು, ಆದ್ರೆ ಇಂದು ಮತ್ತೆ ನೀರು ಏರಿಕೆ ಆಗಿದೆ. ಅಲ್ಲಿ ಜೊತೆಯಲ್ಲಿ ನಿರ್ಬಂಧವನ್ನ ಕೂಡ ಏರಿದ್ದಾರೆ. ಯಾಕಂತ ಅಂದ್ರೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇರ್ತಾರೆ, ಏನು ಆಗಬಾರದು, ಜೊತೆಯಲ್ಲಿ ಅಲ್ಲಿ ದೇವರ ದರ್ಶನವನ್ನ ಕೂಡ ಮಾಡೋದಕ್ಕಾಗಲ್ಲ ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಸಂಪೂರ್ಣವಾಗಿ ದೇವಸ್ಥಾನ ಜಲದಿಗ್ಬಂಧನದ ರೀತಿಯಲ್ಲಿ ಕಾಣ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು ಈ ಕಡೆ ದೃಶ್ಯದಲ್ಲಿ ದೇಗುಲ ಕಂಪ್ಲೀಟ್ ಆಗಿ ಮುಳುಗಡೆಯನ್ನ ಕಂಡಿದೆ. ದೇವಸ್ಥಾನದ ಒಳಗಡೆನೂ ಕೂಡ ನೀರು ಹೋಗಿದೆ. ಹಾಗಾಗಿ ಅಲ್ಲಿ ಯಾರು ಕೂಡ ಭಕ್ತಾದಿಗಳು ಬರೋ ಆಗಿಲ್ಲ ಅಂತ ನಿರ್ಬಂಧವನ್ನ ಕೂಡ ಹೇರಿರುವಂಥದ್ದು. ಎಲ್ಲಾ ಕಡೆನೂ ಕೂಡ ಅತಿ ಹೆಚ್ಚಿನದಾಗಿ ಮಳೆ ಆಗ್ತಾ ಇರೋದ್ರಿಂದ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ. ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆಯನ್ನ ಕಂಡಿದೆ. ಭಕ್ತಾದಿಗಳಿಗೆ ದೇವರ ದರ್ಶನವನ್ನ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಅರ್ಚಕರಾಗಿರ್ಬೋದು ಅಥವಾ ದೇವಸ್ಥಾನದ ಸಿಬ್ಬಂದಿಗಳಾಗಿರ್ಬೋದು, ಅವರು ಅಲ್ಲಿ ಹೋಗಿ ಸ್ವಲ್ಪ ಪರಿಸ್ಥಿತಿಯನ್ನ ನಿಯಂತ್ರಣ ತರುವಂತಹ ಪ್ರಯತ್ನವನ್ನ ಪಡ್ತಿದ್ದಾರೆ.